ಅಶ್ವವೇಗ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಅಶ್ವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಅಶ್ವವಾಣಿ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಕುಲದೇವರನ್ನ ಆರಾಧನೆ ಮಾಡೋದು ಹೇಗೆ, ಮತ್ತೆ ನವಗ್ರಹ ದೋಷಕ್ಕೆ ಪರಿಹಾರ ಏನು, ಯಾವ ಮಂತ್ರವನ್ನು ಜಪಿಸಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಅಷ್ಟಮಂಗಲ ತಜ್ಞರು ಹಾಗೆಯೇ ಧಾರ್ಮಿಕ ಚಿಂತಕರಾದ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಗುರುಗಳೇ, ಪ್ರತಿಯೊಬ್ಬರ ಮನೆಯಲ್ಲಿಯೂ ದೇವರನ್ನು ಆರಾಧಿಸುವಂಥದ್ದು ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ದೇವರ ಆರಾಧನೆ ಬಹಳ ಪ್ರಮುಖ. ಅದರಲ್ಲೂ ಪ್ರತಿ ಮನೆಯಲ್ಲೂ ಬೇರೆ ಬೇರೆ ದೇವರನ್ನ ಆರಾಧನೆ ಮಾಡುವಂಥದ್ದು. ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕುಲದೇವರು ಅಂತ ಇರ್ತಾರೆ. ಹಾಗಾಗಿ ಕುಲದೇವರ ಆರಾಧನೆಯನ್ನು ಮಾಡೋದು ಹೇಗೆ ಅಂತ, ಈ ನಿರ್ದಿಷ್ಟವಾದಂತಹ ಕುಲದೇವರನ್ನು ಅಂದರೆ ದೇವಿ ಇರ್ಬೋದು ಅಥವಾ ಪುರುಷ ದೇವರು ಈಶ್ವರ ಇರ್ಬೋದು, ವಿಷ್ಣು ಇರ್ಬೋದು, ಒಂದೊಂದು ಕುಲಕ್ಕೆ ಅವರ ಒಂದು ಸಾಂಪ್ರದಾಯಿಕವಾದಂತಹ ಒಂದು ತಲೆಮಾರಿನಿಂದ ತಲೆಮಾರಿಗೆ ಬಂದಿರತಕ್ಕಂತಹ ದೇವರ ಒಂದು ಉಪಾಸನೆ ಅಥವಾ ಆರಾಧನೆ ಅನ್ನತಕ್ಕಂಥದ್ದು ಇರುತ್ತೆ. ಆದರೆ ಎಷ್ಟೋ ಜನಕ್ಕೆ ಈ ಗ್ರಾಮಗಳಿಂದ ನಗರಕ್ಕೆ ಬಂದು ಅಥವಾ ಯಾವುದೋ ಒಂದು ಒತ್ತಡದಿಂದ ಆಗಿರ್ಬೋದು ಅಥವಾ ಗೊತ್ತಿಲ್ಲದೆ ಇರತಕ್ಕಂಥ ಕಾರಣದಿಂದ ಕುಲದೇವರು ಯಾರು ಅಂತಲೇ ಗೊತ್ತಿರಲ್ಲ. ಜೊತೆಯಲ್ಲಿ ಕುಲದೇವರಿಗೆ ಪೂಜೆ ಯಾವ ರೀತಿ ಮಾಡಬೇಕು ಅನ್ನತಕ್ಕಂತಹ ಸಂಪ್ರದಾಯವುದು ತಿಳಿದಿರೋದಿರಲ್ಲ. ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥವರು ಕುಲದೇವರನ್ನು ತಿಳಿದುಕೊಳ್ಳತಕ್ಕಂಥದ್ದು ಹೇಗೆ, ಕುಲದೇವರು ಗೊತ್ತಿರತಕ್ಕಂಥವರು ಅದನ್ನು ಯಾವ ರೀತಿಯಾಗಿ ಅರ್ಚಿಸಬೇಕು, ಯಾವ ರೀತಿ ಪೂಜೆ ನಡ್ಕೊಳ್ಳಬೇಕು ಅನ್ನತಕ್ಕಂಥದ್ದು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಕುಲದೇವರು ಗೊತ್ತಿಲ್ಲದೆ ಇರತಕ್ಕಂಥವರು ಕುಟುಂಬದಲ್ಲಿ ಹಿರಿಯರನ್ಯಾರಾದರೂ ಪತ್ತೆ ಮಾಡಿ ಗೊತ್ತಿಲ್ಲದೆ ಇದ್ದರೆ ಆ ಹಿರಿಯರಿಂದ ಅದನ್ನು ನಾವು ತಿಳಿದುಕೊಳ್ಳಬಹುದು. ಕುಲದೇವಿಯೋ ಕುಲದೇವರೋ ಅಂತ ತಿಳಿದುಕೊಂಡು ಅದಕ್ಕೆ ಯಾವ ಕ್ರಮದಲ್ಲಿ ನಡೆದುಕೊಳ್ಳಬೇಕು ಅದನ್ನು ನಾವು ತಿಳಿದುಕೊಳ್ಳೋ ಒಂದು ದಾರಿ. ಇನ್ನು ಕೆಲವೊಂದು ಈ ಜ್ಯೋತಿಷ್ಯ ಅಂತರ್ಗತವಾದಂಥ ಅಷ್ಟಮಂಗಲ ಪ್ರಶ್ನೆ ಇರ್ಬೋದು, ಇನ್ನಿತರ ಕೆಲವೊಂದು ಜ್ಯೋತಿಷ್ಯದ ಜ್ಞಾನದಿಂದ ಕುಲದೇವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ಕುಲದೇವರು ಅಂತ ತಿಳಿದುಕೊಂಡು ಅದಕ್ಕೆ ಅಥವಾ ಗ್ರಾಮ ದೇವತೆ ಇರ್ಬೋದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಜೊತೆಯಲ್ಲಿ ಕುಲದೇವರಿಗೆ ಒಂದು ಜನರಲ್ಲಾಗಿ ನಾವು ಹೇಳಬೇಕು ಅಂದರೆ ಯಾವ ರೀತಿಯಾಗಿ ಒಂದು ಕುಟುಂಬದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಇರುತ್ತೆ. ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಪ್ರತಿಯೊಂದು ಕುಲಕ್ಕೆ ಸಂಬಂಧಪಟ್ಟಂತಹ ದೇವರಿಗೆ ರಥೋತ್ಸವ ಅನ್ನತಕ್ಕಂಥದ್ದು ವರ್ಷದಲ್ಲಿ ಒಮ್ಮೆ ಮಾಡಿಯೇ ಮಾಡ್ತಾರೆ. ಗ್ರಾಮ ದೇವತೆ ಇರ್ಬೋದು, ಊರು ದೇವತೆ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಆ ಕುಲದೇವರ ರಥೋತ್ಸವಕ್ಕೆ ಅಥವಾ ಉತ್ಸವಕ್ಕೆ ಆ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರೇ ನಡೆಸ್ತಕ್ಕಂಥದ್ದು ಒಂದು. ಜೊತೆಯಲ್ಲಿ ಗೊತ್ತಿಲ್ಲದೆ ಇದ್ದರೂ ಕೂಡ ಯಾವುದೊಂದು ಶಕ್ತಿ, ಉದಾಹರಣೆಗೆ ಶಕ್ತಿ ದೇವತೆ ಕುಲದೇವಿ ಅಂತ ಅಂದುಕೊಂಡಾಗ ಶಕ್ತಿ ದೇವತೆಗೆ ನಾವು ವಿಶೇಷವಾಗಿ ಕೆಲವೊಂದು ನಿರ್ದಿಷ್ಟವಾದಂತಹ ಸಂದರ್ಭದಲ್ಲಿ ಪರ್ವಕಾಲ ಅಂದರೆ ದಸರಾದಲ್ಲಿ, ನವರಾತ್ರಿಯಲ್ಲಿ ಇರ್ಬೋದು, ಶುಕ್ರವಾರದ ದಿವಸ ಇರ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಆ ದೇವಿಗೆ ಪೂಜೆ ಅಥವಾ ನೈವೇದ್ಯ ಸಮರ್ಪಣೆ ಮಾಡತಕ್ಕಂಥದ್ದು ಅಥವಾ ಇನ್ನಿತರ ಅವರ ಒಂದು ಸಂಪ್ರದಾಯ ಏನಿದೆ ಅದಕ್ಕೆ ಅನುಸಾರವಾಗಿ ವರ್ಷಕ್ಕೆ ಒಮ್ಮೆಯಾದರೂ ಕೂಡ ನಾವು ಕುಲದೇವರಿಗೆ ವಿಶೇಷವಾದಂಥ ಅಂದರೆ ಕುಟುಂಬದ ಹೆಸರಿನಲ್ಲಿ ಪೂಜೆಯನ್ನು, ಅಭಿಷೇಕವನ್ನು ಅವರ ಸಂಪ್ರದಾಯಕ್ಕೆ ಅನುಸಾರವಾದಂತಹ ಹಿರಿಯರು ಏನು ಆಚರಿಸ್ತಾ ಇದ್ದರೋ ಆ ರೀತಿಯಾಗಿ ವರ್ಷಕ್ಕೊಮ್ಮೆಯಾದರೂ ನಾವು ಮಾಡುವುದರಿಂದ ಆ ಕುಲದೇವರ ಒಂದು ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಕುಲದೇವರ ಅರ್ಚನೆ ಪೂಜೆಯನ್ನು ಮಾಡದೇ ಇದ್ದರೆ, ಕುಲದೇವರಿಗೆ ಸರಿಯಾಗಿ ನಡೆದುಕೊಳ್ಳದೇ ಇದ್ದರೆ ಅದು ದೇವಶಾಪಕ್ಕೆ ಕಾರಣ ಆಗಿ ಕುಟುಂಬ ಅಭಿವೃದ್ಧಿ ಆಗುವುದಿಲ್ಲ. ಆದ್ದರಿಂದ ಇದನ್ನು ಪ್ರಮುಖವಾಗಿ ತಿಳಿದುಕೊಂಡು ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಕುಲದೇವರನ್ನು ವರ್ಷಕ್ಕೆ ಒಮ್ಮೆ ಆ ಉತ್ಸವಗಳು ಒಂದು ವರ್ಷದಲ್ಲಿ ಒಮ್ಮೆ ಉತ್ಸವ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹೋಗಿ ಆ ಮೂಲಕ ಅದರಲ್ಲಿ ಭಾಗವಹಿಸಿ ತನು ಮನ ಧನ ಮೂರು ರೀತಿಯಲ್ಲೂ ಕೂಡ ಭಾಗವಹಿಸಿ ಆ ಮೂಲಕ ಕುಲದೇವರ ಅರ್ಚನೆಯನ್ನು ಪೂಜೆಯನ್ನು ಮಾಡುವುದರಿಂದ ಕುಲದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ದೇವಶಾಪ ನಿವಾರಣೆ ಆಗುತ್ತೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಕುಲದೇವರನ್ನ ಆರಾಧನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಯಾವ ದೇವರನ್ನ ನಾವು ಹೇಗೆ ಒಲಿಸಿಕೊಳ್ಳೋದು, ಈಗ ಒಂದೊಂದು ದೇವರನ್ನ ನಾವು ಒಲಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀವಿ, ಈಗ ಶ್ಲೋಕವನ್ನು ಪಠಿಸುವಂಥದ್ದು. ಹಾಗಾಗಿ ಹೇಗೆ ದೇವರನ್ನ ಒಲಿಸಿಕೊಳ್ಳೋದು ಅಂತ, ಈ ಶಂಕರಾಚಾರ್ಯರು ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂಥೇಳಿ ಅವರಿಗೆ ಹೆಸರು. ಯಾಕೆಂದರೆ ನೂರಾರು ದೇವತೆಗಳನ್ನು ಪೂಜಿಸ್ತಾ ಇದ್ದರು ಹಿಂದಿನ ಕಾಲದಲ್ಲಿ. ಗೊಂದಲ ಇತ್ತು, ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ
ಹಲವು ರೀತಿಯಾದಂತಹ ಧರ್ಮ ವೈರುಧ್ಯಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವುದಕ್ಕೆ ಆದಿಶಂಕರಾಚಾರ್ಯರು ಷಣ್ಮತವನ್ನು ಸ್ಥಾಪನೆಯನ್ನು ಮಾಡಿದರು. ಜೊತೆಯಲ್ಲಿ ಪಂಚಾಯತನ ಪೂಜೆ ಅಂಥೇಳಿ, ಅಂದರೆ 5 ದೇವರನ್ನು ನಾವು ನಿರ್ದಿಷ್ಟವಾಗಿ ಪೂಜಿಸುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ನಾವು ನೆರವೇರಿಸಿಕೊಳ್ಳಬಹುದು ಅನ್ನತಕ್ಕಂತಹ ಒಂದು ಕಾರಣದಿಂದ ದುರ್ಗಾ, ಗಣಪತಿ, ಶಿವ, ಮಹಾವಿಷ್ಣು ಮತ್ತು ಸೂರ್ಯನ ಒಂದು ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ರೀತಿಯ ಯಾವುದೇ ದೇವರಿದ್ದರೂ ಕೂಡ ಒಂದು ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಆ ಮೂಲಕ ದೇವರನ್ನು ಪೂಜಿಸುವುದರಿಂದ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ, ಅವರ ಕೃಪಾಕಟಾಕ್ಷ ಪಾತ್ರರಾಗಿ ನಮ್ಮ ಇಷ್ಟಾರ್ಥಗಳನ್ನು ನಾವು ಈಡೇರಿಸಿಕೊಳ್ಳಬಹುದು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಯಾವ ದೇವರನ್ನು ಯಾವ ರೀತಿ ಪೂಜಿಸಬೇಕು, ಯಾವ ದೇವರಿಗೆ ಯಾವುದು ಇಷ್ಟ, ಅಂದರೆ ದೇವರೆಲ್ಲ ದೇವ ಒಬ್ಬ ನಾಮ ಹಲವು, ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತೇಳಿ ಹೇಳುತ್ತೆ. ದೇವರು ಒಬ್ಬನೇ ಆದರೂ ಕೂಡ ನಮ್ಮ ಅನುಕೂಲಕ್ಕೆ ಸಂಗತ್ತೆ ದೇವರು ಸರ್ವವ್ಯಾಪಿಯೂ ಕೂಡ ಆಗಿರುವುದರಿಂದ ಅವರವರ ಭಕ್ತರ ಪ್ರಯೋಜನಕ್ಕೋಸ್ಕರ ತನ್ನ ಅವತಾರವನ್ನು ಬದಲಾವಣೆ ಮಾಡಿಕೊಳ್ಳಬಹುದು, ಸರ್ವಶಕ್ತನಾಗಿರ್ತಕ್ಕಂತಹ ಭಗವಂತ. ಆದ್ದರಿಂದ ಒಂದು ದೇವರನ್ನು ನಾವು ತತ್ವ ಅನ್ನತಕ್ಕಂಥದ್ದು ಒಂದೇ, ಆ ರೂಪ ವಿವಿಧ ರೀತಿಯಲ್ಲಿ ಇರತಕ್ಕಂಥದ್ದು, ಅದನ್ನೇ ಶಾಸ್ತ್ರಗಳು ಕೂಡ ಹೇಳ್ತಕ್ಕಂಥದ್ದು. ಆದ್ದರಿಂದ ಕೆಲವರಿಗೆ ವಿಷ್ಣು ಮನೆ ದೇವರಾಗಿರುತ್ತೆ, ವಿಷ್ಣು ಇಷ್ಟ ದೇವರಾಗಿರ್ಬೋದು, ರಾಮಕೃಷ್ಣ. ಇನ್ನು ಕೆಲವರಿಗೆ ದೇವಿಯ ಅರ್ಚನೆ, ಶಕ್ತಿ ಉಪಾಸನೆಯಲ್ಲಿ ವಿಶೇಷವಾದಂತಹ ಆಸಕ್ತಿ ಇರುತ್ತೆ, ಅವರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ಶಿವನನ್ನು ನಾವು ಒಲಿಸಿಕೊಳ್ಳತಕ್ಕಂಥದ್ದು ಹೇಗೆ, ಸೂರ್ಯ ಪ್ರತ್ಯಕ್ಷ ದೇವರು, ಸೂರ್ಯನನ್ನು ನಾವು ಏನು ಮಾಡಿದರೆ ಹೇಗೆ ಅವನನ್ನು ಉಪಾಸನೆಯನ್ನು ಮಾಡಿದಾಗ ನಮಗೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕಾದರೆ ಪ್ರಥಮವಾಗಿ ಗಣೇಶನನ್ನು ನಾವು ಪೂಜೆ ಮಾಡತಕ್ಕಂಥದ್ದು ಹೇಗೆ ಮಾಡಿದರೆ ಅವನು ನಮಗೆ ಸಂತುಷ್ಟನಾಗಿ ವರವನ್ನು ಕೊಡ್ತಾನೆ, ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕು. ಹೇಗೋ ಏನೋ ಪೂಜೆಯನ್ನು ಮಾಡತಕ್ಕಂಥದ್ದಲ್ಲ. ಅಥವಾ ಕೆಲವೊಬ್ಬರು ಒಂದೇ ದೇವರ 10 ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾರೆ, ಆ ರೀತಿಯಾಗಿ ಮಾಡಬೇಕು. ಅಂದರೆ ಒಂದೇ ವಿಷ್ಣುಗೆ ಸಂಬಂಧಪಟ್ಟಂಥ 10 ವಿಗ್ರಹ, ಈಶ್ವರನಿಗೆ ಸಂಬಂಧಪಟ್ಟಂಥದ್ದು ಒಂದು 10-12, ಈ ರೀತಿಯಾಗಿ ವಿಗ್ರಹಗಳನ್ನೆಲ್ಲ ಇಟ್ಟು ಪೂಜೆ ಮಾಡತಕ್ಕಂಥದ್ದು ಸರಿಯೋ, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅಂಧಾನುಕರಣೆಯನ್ನು ನಾವು ಮಾಡಬಾರದು. ಸರಿಯಾದ ರೀತಿಯಲ್ಲಿ ನಾವು ಮಾಡತಕ್ಕಂಥದ್ದನ್ನು ನೋಡಿ ಬೇರೆಯವರು ಕೂಡ ಅದರಿಂದ ಅರಿತುಕೊಳ್ಳಬೇಕು. ಆ ರೀತಿಯಾಗಿ ನಮ್ಮ ಯಾವುದೇ ಒಂದು ಧಾರ್ಮಿಕ ವಿಧಿ ಆಚರಣೆಗಳು ಇರಬೇಕಾಗತ್ತೆ. ಅದರಲ್ಲಿ ಈ ಈಶ್ವರನಿಗೆ ಯಾವುದು ಪ್ರಪ್ರಥಮ ಗಣೇಶನ ನಾವು ತೆಗೆದುಕೊಳ್ಳೋಣ. ಗಣೇಶನಿಗೆ ಯಾವುದು ಪ್ರೀತಿ, ಯಾವ ರೀತಿಯಾಗಿ ಗಣೇಶನನ್ನು ನಾವು ಪೂಜೆಯನ್ನು ಮಾಡಿದಾಗ ಅವನು ಶೀಘ್ರ ಫಲದಾಯಕನಾಗ್ತಾನೆ ಅನ್ನತಕ್ಕಂಥ ತುಂಬ ಮುಖ್ಯ. ಗಣೇಶನಿಗೆ ಗರಿಕೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಗಣೇಶನಿಗೆ ಗರಿಕೆ ತುಂಬ ಪ್ರೀತಿಕರವಾಗಿರತಕ್ಕಂಥದ್ದು. ಆದ್ದರಿಂದ ಊರ್ವಪ್ರಿಯಾಯ ನಮಃ ಅಂತೇಳಿ ಗಣೇಶನಿಗೆ ಇನ್ನೊಂದು ಹೆಸರು. ಅದನ್ನು ಗರಿಕೆಯಿಂದ ಗಣೇಶನನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಶೀಘ್ರ ಸಂತುಷ್ಟನಾಗ್ತಾನೆ. ಜೊತೆಯಲ್ಲಿ ನೈವೇದ್ಯ ಪ್ರಿಯೋ ಗಣೇಶ ಅಂತೇಳಿ ಹೇಳ್ತಾರೆ. ಗಣೇಶನಿಗೆ ಇನ್ನೇನು ಅಭಿಷೇಕ, ಅಲಂಕಾರ ಇದ್ಯಾವುದು ಕೂಡ ಅವಶ್ಯಕತೆ ಅಲ್ಲಿ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿರತಕ್ಕಂಥದ್ದು ಗಣೇಶನಿಗೆ ನೈವೇದ್ಯ. ಅಂದರೆ ಉತ್ತಮವಾದಂತಹ ಈ ಗಣೇಶ ಹಬ್ಬದಲ್ಲೆಲ್ಲ ನೈವೇದ್ಯ, ಹಲವು ವಿಧವಾದಂತಹ ನೈವೇದ್ಯಗಳು, ಅದರಲ್ಲೂ ಕೂಡ 21 ವಿಧವಾದಂತಹ ಭಕ್ಷ್ಯಗಳನ್ನು ನಾವು ನೈವೇದ್ಯವನ್ನು ಮಾಡತಕ್ಕಂಥದ್ದೆಲ್ಲ ಚತುರ್ಥಿಯ ದಿವಸ ನಾವು ನೋಡ್ತೀವಿ. ಆದ್ದರಿಂದ ಗಣೇಶನನ್ನು ನಾವು ಶೀಘ್ರವಾಗಿ ಅವನ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದರೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು. ವಿವಿಧ ರೀತಿಯಂತಹ ಭಕ್ಷ್ಯ, ಭೋಜ್ಯ, ಲೇಖ್ಯ, ಚೋಖ್ಯ ಅಂತೇಳಿ ಹೇಳ್ತಾರೆ. ಈ ರೀತಿಯಾದ ನೈವೇದ್ಯವನ್ನು ಮತ್ತು ಗರಿಕೆಯಿಂದ ಅರ್ಚನೆಯನ್ನು ಮಾಡಿದಾಗ ಗಣೇಶ ಸಂತುಷ್ಟನಾಗ್ತಾನೆ. ಅವನಿಗೆ ಯಾವುದು ನಿಷಿದ್ಧ, ಯಾವುದು ಮಾಡಬಾರ್ದು ಅದನ್ನು ತಿಳಿದುಕೊಳ್ಳಬೇಕು. ತುಳಸಿಯಿಂದ ಗಣೇಶನನ್ನು ಪೂಜೆಯನ್ನು ಮಾಡುವುದರಿಂದ ಅದು ವ್ಯತಿರಿಕ್ತವಾದಂತಹ ತೊಂದರೆಗಳು ಅಥವಾ ಮಾಡಬಾರದು ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಗಣೇಶನಿಗೆ ತುಳಸಿಯಿಂದ ಪೂಜೆಯನ್ನು ಮಾಡಬಾರದು. ಇನ್ನು ಮಹಾವಿಷ್ಣುವನ್ನು ನಾವು ತೆಗೆದುಕೊಂಡಾಗ ಶ್ರೀನಿವಾಸ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಲಕ್ಷ್ಮೀ ನರಸಿಂಹ ಇರ್ಬೋದು, ಯಾವ ರೀತಿ ನಾವು ಪೂಜೆಯನ್ನು ಮಾಡತಕ್ಕಂಥದ್ದು. ಅಲಂಕಾರ ಪ್ರಿಯೋ ವಿಷ್ಣು ಅಂತೇಳಿ ಹೇಳ್ತಾರೆ. ವಿಷ್ಣುವಿಗೆ ಇನ್ನೇನು ಬೇಡ, ಅಲಂಕಾರವನ್ನು ಮಾಡಿದರೆ ಕೃಷ್ಣ ರಾಮ ಎಲ್ಲ ನೋಡೋದಕ್ಕೆ ಸುಂದರವಾಗಿರತಕ್ಕಂಥವ್ರು, ಜಗನ್ಮೋಹನ ರೂಪ ಅಂತೇಳಿ ಹೇಳ್ತೀವಿ. ಅಂತಹ ಮಹಾವಿಷ್ಣುವಿಗೆ, ಶ್ರೀಕೃಷ್ಣನಿಗೆ, ರಾಮನಿಗೆ ನಾವು ವಿಶೇಷವಾಗಿ ಅಲಂಕಾರವನ್ನು ಮಾಡುವುದರಿಂದ ಇನ್ನೂ ಚೆನ್ನಾಗಿ ನಮಗೆ ಕಾಣುತ್ತೆ. ಅದರಿಂದ ಭಕ್ತರು ಕೂಡ ದೇವರಿಗೆ ಅಲಂಕಾರ ಏನು ಬೇಕಾಗಿಲ್ಲ, ಸದಾ ಸಂತುಷ್ಟನಾಗಿರ್ತಕ್ಕಂಥವ್ರು. ನಾವು ಅಲಂಕಾರವನ್ನು ಮಾಡಿ ನಾವು ಸಂತೋಷ ಪಡ್ತಕ್ಕಂಥದ್ದು. ಅದರಿಂದ ವಿಷ್ಣುವನ್ನು ನಾವು ಒಲಿಸಿಕೊಳ್ಳಬೇಕಾದರೆ ಅಲಂಕಾರವನ್ನು ಮಾಡಬೇಕು. ಆದ್ದರಿಂದಲೇ ಅಲಂಕಾರ ಪ್ರಿಯೋ ವಿಷ್ಣು ಅಂತೇಳಿ ಹೇಳ್ತಕ್ಕಂಥದ್ದು. ಹಲವು ವಿಧವಾದ ವಸ್ತುಗಳನ್ನು, ಒಡವೆಗಳನ್ನು, ಹೂವಿನ ಅಲಂಕಾರವನ್ನು ಮಾಡಿ ಆ ಮೂಲಕ ಭಗವಂತನನ್ನು, ಶ್ರೀಕೃಷ್ಣನ ಅಥವಾ ರಾಮ ಅಥವಾ ಶ್ರೀನಿವಾಸ, ನರಸಿಂಹ ಈ ರೀತಿ ತೃಪ್ತಿಪಡಿಸುವುದಕ್ಕೆ ವಿಷ್ಣುವಿನ ಯಾವುದೇ ಅವತಾರ
ಪೂಜೆ ಆಗಿರಲಿ, ಅದು ಅಲಂಕಾರದಿಂದ ಕೂಡಿರಬೇಕು ಅನ್ನತಕ್ಕಂಥದ್ದು. ಅಂದರೆ ವಿಷ್ಣುವನ್ನು ಒಲಿಸಿಕೊಳ್ಳುವುದಕ್ಕೆ ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು ಅಂತೇಳಿ ಅರ್ಥ. ಇನ್ನು ಶಿವನನ್ನು ನಾವು ಯಾವ ರೀತಿಯಾಗಿ ಬೋಳೆ ಶಂಕರ ಅಂತೇಳಿ ನಾವು ಹೇಳ್ತೀವಿ. ಯಾವುದೇ ವೈರಾಗ್ಯಕ್ಕೆ ಇನ್ನೊಂದು ಮೂರ್ತ ಸ್ವರೂಪ ಅಂದು ದೇವತೆ ಅಂತಂದರೆ ಅದು ಪರಮೇಶ್ವರ, ಈಶ್ವರ. ಅದನ್ನು ಈಶ್ವರನಿಗೇನೂ ಬೇಡ, ಅವನಿಗೆ ಅಭಿಷೇಕ ಪ್ರಿಯೋ ಶಿವ ಅಂತೇಳಿ ಹೇಳ್ತೇವೆ. ಅಭಿಷೇಕವನ್ನು ಮಾಡೋದರಿಂದ ಅದರಲ್ಲಿ ಶುದ್ಧವಾದಂತಹ ಜಲದಿಂದ, ನೀರಿನಿಂದ ಶಿವನಿಗೆ ನಾವು ಒಂದು ಉದ್ಧರಣೆ ನೀರು ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕುವುದರಿಂದ, ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನು ಮಾಡುವುದರಿಂದಲೇ ಶಿವನು, ಈಶ್ವರನು ಸಂತುಷ್ಟನಾಗ್ತಾನೆ. ಅದರಿಂದಲೇ ಅಭಿಷೇಕ ಪ್ರಿಯೋ ಶಿವ. ಈಶ್ವರನ ಒಂದು ದೇವಾಲಯ ಎಲ್ಲೇ ಇರಲಿ, ಈಶ್ವರನಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ಮಾಡಬೇಕಾಗಿದ್ದರೂ ಕೂಡ ನಾವು ವಿಶೇಷವಾಗಿ ಅಭಿಷೇಕವನ್ನು ಮಾಡಬೇಕು. ಅದರಲ್ಲಿ ಶಕ್ತಿ ಇರತಕ್ಕಂಥವರು ಪಂಚಾಮೃತ ಅಭಿಷೇಕವನ್ನು, ಹಲವು ವಿಧವಾದಂತಹ 11 ವಿಧವಾದ ಅಭಿಷೇಕ, ಒಂದೊಂದು ಅಭಿಷೇಕಕ್ಕೂ ಕೂಡ ವಿಶೇಷವಾದಂತಹ ಹಾಲಿನಿಂದ ಮಾಡಿದರೆ ಏನು ಪ್ರಯೋಜನ, ಏನು ಫಲವನ್ನು ಸಿಗುತ್ತೆ, ಮೊಸರಿನ ಅಭಿಷೇಕವನ್ನು ಮಾಡೋದರಿಂದ ಯಾವ ರೀತಿಯಾದಂತಹ ಫಲ ಸಿಗುತ್ತೆ, ಜೇನಿನ ಒಂದು ಅಭಿಷೇಕವನ್ನು ಈಶ್ವರನಿಗೆ ಮಾಡುವುದರಿಂದ ಯಾವ ರೀತಿಯಲ್ಲಿ ಒಂದು ಮೇಧಾಶಕ್ತಿ ಅನ್ನತಕ್ಕಂಥದ್ದು. ಈ ವಿದ್ಯಾರ್ಥಿಗಳಿಗೆಲ್ಲ ಅಷ್ಟೊಂದು ನೆನಪಿನ ಶಕ್ತಿ, ಮೆಮೊರಿ ಪವರ್ ಇಲ್ಲದೇ ಇದ್ದರೆ ಈಶ್ವರನಿಗೆ ಜೇನಿನ ಅಭಿಷೇಕವನ್ನು ಮಾಡಿದಾಗ ಆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಮೇಧಾಶಕ್ತಿ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದು ಎಲ್ಲ ಉಂಟು. ಜೊತೆಯಲ್ಲಿ ಒಂದು ವಿಶೇಷವಾಗಿ ಶಕ್ತಿ ವೃದ್ಧಿಯಾಗಬೇಕಾದರೆ ಘೃತ ಅಂದರೆ ತುಪ್ಪದಿಂದ ಅಭಿಷೇಕವನ್ನು, ಸಕ್ಕರೆಯಿಂದ ಮಾಡತಕ್ಕಂಥ, ಹೀಗೆ ಪಂಚಾಮೃತ ಅಭಿಷೇಕ. ಇದು ಯಾವುದೂ ಆಗದೇ ಇದ್ದರೂ ಕೂಡ ಶುದ್ಧೋದಕದಿಂದ, ಉತ್ತಮವಾದಂತಹ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನು ಮಾಡುವುದರಿಂದ ಮಾತ್ರ ನಾವು ಈಶ್ವರನನ್ನು ವಿಶೇಷವಾಗಿ ಸಂತುಷ್ಟಗೊಳಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಸಾಧ್ಯ ಅನ್ನತಕ್ಕಂಥ. ಅದರಿಂದ ರುದ್ರ ಮಂತ್ರಗಳಿಂದ ಇರ್ಬೋದು, ಪುರುಷ ಸೂಕ್ತ ಮಂತ್ರಗಳಿಂದ ಇರ್ಬೋದು, ಪವಮಾನ ಮಂತ್ರಗಳಿಂದ ಇರ್ಬೋದು, ಒಟ್ಟಿನಲ್ಲಿ ಯಾವುದೇ ಆದರೂ ಕೂಡ ಅದಕ್ಕೆ ಪ್ರಮುಖವಾಗಿರತಕ್ಕಂತಹ ಉಪಾಸನೆಯಲ್ಲಿ ಈ ಅಭಿಷೇಕ ಅನ್ನತಕ್ಕಂಥದ್ದು ಈಶ್ವರನಿಗೆ ಇರಬೇಕಾಗುತ್ತೆ. ಅಂತಹ ಈಶ್ವರನಿಗೆ ಅಭಿಷೇಕವನ್ನು ಮಾಡುವುದರಿಂದ ಸಂತುಷ್ಟನಾಗಿ ಆ ಮೂಲಕ ಯಾವುದೇ ರೀತಿಯಾದಂತಹ ನಮ್ಮ ಕಾಮನೆಗಳು ಏನಿರುತ್ತೆ ಅದೆಲ್ಲೂ ಕೂಡ ಈಡೇರುತ್ತೆ. ಅದರಿಂದ ಈಶ್ವರ ಯಾರಿಗೆ ಮನೆದೇವರಾಗಿರ್ತಾರೋ, ಯಾರಿಗೆ ಕುಲದೇವರಾಗಿರ್ತಾರೋ, ಯಾರಿಗೆ ಈಶ್ವರ ಇಷ್ಟ ದೇವರಾಗಿರ್ತಾರೋ ಅಂಥವರಿಗೆ ಪದೇ ಪದೇ ಅಭಿಷೇಕವನ್ನು ಮಾಡಬೇಕು. ಸೋಮವಾರದ ದಿವಸ ಇರ್ಬೋದು, ಪ್ರದೋಷ ಕಾಲದಲ್ಲಿರ್ಬೋದು, ಶಿವರಾತ್ರಿಯಲ್ಲಿ ಇರ್ಬೋದು, ಪ್ರತಿ ತಿಂಗಳು ಬರತಕ್ಕಂತಹ ಮಾಸ ಶಿವರಾತ್ರಿಯಲ್ಲಿ ಇರ್ಬೋದು, ಇಂತಹ ಪರ್ವಕಾಲಗಳಲ್ಲಿ ನಾವು ಅಭಿಷೇಕವನ್ನು ಮಾಡುವುದರಿಂದ ಶಿವನನ್ನು ನಾವು ಸಂತುಷ್ಟಗೊಳಿಸುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ದೇವಿ ಮತ್ತು ಸೂರ್ಯನನ್ನು ನಾವು ಯಾವ ರೀತಿ ಸೂರ್ಯೋಪಾಸನೆಯನ್ನು ಹೇಗೆ ಮಾಡಬೇಕು, ದೇವಿಯನ್ನು ಸಂತುಷ್ಟಗೊಳಿಸತಕ್ಕಂಥದ್ದು ಹೇಗೆ ಅನ್ನತಕ್ಕಂಥದ್ದು ತಿಳಿದುಕೊಳ್ಳಬೇಕಾಗುತ್ತೆ. ಸರಿ ಗುರುಗಳು, ಬಹಳ ವಿಶೇಷವಾಗಿ ಕುಲದೇವರ ಆರಾಧನೆ ಮತ್ತು ದೇವರನ್ನು ಒಲಿಸಿಕೊಳ್ಳುವಂತಹ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸರಿ ಗುರುಗಳೇ, ಅದೇ ರೀತಿಯಾಗಿ ದೇವಿಯನ್ನು ಅಂದರೆ ಈಗ ಶಕ್ತಿ ದೇವಿಯನ್ನು ಒಲಿಸಿಕೊಳ್ಳುವ ವಿಚಾರ ಹೇಗೆ ಅಂತ? ಈ ಈಶ್ವರ, ವಿಷ್ಣು, ಗಣೇಶ ಇವರನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವುದು ನಿಷಿದ್ಧ ಮಾಡಬಾರದು ಅಂತೇಳಿ ನಾಳೆ ಹೇಳಿದೆ. ಅಂದರೆ ನಾನು ಆಗಲೇ ಹೇಳಿದಂಗೆ ವಿಷ್ಣುವಿನ ಅಕ್ಷತೆಯಿಂದ ಪೂಜೆಯನ್ನು ಮಾಡಬಾರ್ದು, ಈಶ್ವರನಿಗೆ ತಾಳೆ ಹೂವಿನಿಂದ ಪೂಜೆಯನ್ನು ಮಾಡಬಾರ್ದು. ಇದಕ್ಕೆ ಪುರಾಣದ ಹಿನ್ನೆಲೆ ಇದೆ. ಇನ್ನು ದೇವಿಯನ್ನು ನಾವು ಒಲಿಸಿಕೊಳ್ಳತಕ್ಕಂಥದ್ದು ಹೇಗೆ? ಸ್ತೋತ್ರಪ್ರಿಯೋ ದೇವಿ ಅಂತ ಸಾಮಾನ್ಯವಾಗಿ ನಾವು ಹೊಗಳಿದರೆ ಸ್ತ್ರೀಯರಿಗೆ ಸಂತೋಷ ಆಗುತ್ತೆ ಅನ್ನತಕ್ಕಂತಹ ಮಾತಿದೆ. ಎಲ್ಲರಿಗೂ ಹಾಗೆ ಆಗುತ್ತೆ ಅಂಥೇಳಿ ಅರ್ಥ ಅಲ್ಲ. ದೂಷಣೆಯನ್ನು ಮಾಡಬಾರ್ದು, ಹೊಗಳಿದರೆ ಯಾರಿಗೂ ಕೂಡ ತೃಪ್ತಿ ಆಗುತ್ತೆ. ಅದೇ ರೀತಿ ಸ್ತ್ರೀ ದೇವತೆಗೆ ನಾವು ವಿಶೇಷವಾಗಿ ಸ್ತೋತ್ರ ಪಠನೆಯನ್ನು ಮಾಡುವುದರಿಂದ ದೇವಿ ಸಂತುಷ್ಟಳಾಗ್ತಾಳೆ ಅಂತೇಳಿ. ಅದರಿಂದಲೇ ಈ ಶಂಕರಾಚಾರ್ಯ ಸೌಂದರ್ಯ ಲಹರಿ ಇರ್ಬೋದು, ಲಲಿತಾ ಸಹಸ್ರನಾಮವನ್ನು ಹೇಳ್ತಕ್ಕಂತಹ ಕ್ರಮ ಇರ್ಬೋದು, ದೇವಿಯ ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು, ಇವೆಲ್ಲವನ್ನು ನಮಸ್ತಸ್ಯೆ 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 ನಮೋ ನಮಃ, ಇದೆಲ್ಲ ಪದೇ ಪದೇ ದೇವಿ ಮಹಾತ್ಮೆಯಲ್ಲಿ ಬರತಕ್ಕಂತಹ ಒಂದು ನಾರಾಯಣ ಸ್ತುತಿ ಅನ್ನತಕ್ಕಂಥದ್ದೆಲ್ಲ ಇದೆ. ಅಂದರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ತೋತ್ರಗಳೇ ದೇವಿಗೆ ಇರತಕ್ಕಂಥದ್ದು. ಆದ್ದರಿಂದ ಆ ಸ್ತೋತ್ರವನ್ನು ನಾವು ಪಠನೆಯನ್ನು ಮಾಡುವುದರಿಂದ ದೇವಿ ಸಂತುಷ್ಟಳಾಗಿ ಆ ಮೂಲಕ ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಜೊತೆಯಲ್ಲಿ ದೇವಿಗೆ ಯಾವುದು ನಿಷಿದ್ಧ ಅನ್ನತಕ್ಕಂಥದ್ದು, ಎಲ್ಲ ಪುಷ್ಪಗಳಿಂದಲೂ ಎಲ್ಲ ಪತ್ರಗಳಿಂದಲೂ ದೇವಿಯನ್ನು ಪೂಜೆಯನ್ನು ಮಾಡಬಹುದು. ಆದರೆ ಗರಿಕೆಯಿಂದ ದೇವಿಗೆ ಪೂಜೆಯನ್ನು ಮಾಡಬಾರದು. ಗರಿಕೆ ನಿಷಿದ್ಧವಾಗಿರತಕ್ಕಂಥದ್ದು. ದೇವಿಗೆ ಎಲ್ಲ ಪತ್ರಗಳು ಕೂಡ ಶ್ರೇಷ್ಠವು. ತುಳಸಿಯಿಂದ, ಬಿಲ್ವಪತ್ರೆಯಿಂದ, ಎಲ್ಲ ಪತ್ರಗಳಿಂದಲೂ ಪೂಜೆಯನ್ನು ಮಾಡಬಹುದು. ಆದರೆ ಗರಿಕೆಯಿಂದ ಪೂಜೆಯನ್ನು ಮಾಡಿದಾಗ ಅದು ಆಗಮಶಾಸ್ತ್ರದಲ್ಲಿ ಅದನ್ನು ನಿಷಿದ್ಧವನ್ನು ಮಾಡಿದ್ದಾರೆ. ದೇವಿಗೆ ಗರಿಕೆಯಿಂದ ಪೂಜೆಯನ್ನು ಮಾಡಿದಾಗ ಅದು ವ್ಯತಿರಿಕ್ತವಾದ ಫಲವನ್ನು ಕೊಡುತ್ತೆ. ಆದ್ದರಿಂದ ದೇವಿಗೆ ಗರಿಕೆಯ ವಿನಾ ಪೂಜೆಯನ್ನು ಸ್ತೋತ್ರ ರೂಪದಲ್ಲಿ ಮಾಡುವುದರಿಂದ ದೇವಿ ಸಂತುಷ್ಟಳಾಗಿ ವರವನ್ನು ಅನುಗ್ರಹವನ್ನು ಮಾಡ್ತಾಳೆ ಅನ್ನತಕ್ಕಂಥ. ಆದ್ದರಿಂದ ಯಾರು ಕುಲದೇವಿಯನ್ನು ಹೊಂದಿರ್ತಾರೋ ಅವರು ಈ ಸ್ತೋತ್ರ ಪಠನೆಯನ್ನು ಮಾಡುವ ಮೂಲಕ ಮತ್ತು ವಿಶೇಷವಾದಂಥ ಪುಷ್ಪಗಳಿಂದ ಮತ್ತು ಪತ್ರಗಳಿಂದ ಗರಿಕೆಯ ವಿನ
ಮಾಡುವುದರಿಂದ ದೇವಿ ಸಂತುಷ್ಟಳಾಗ್ತಾಳೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸರಿ ಗುರುಗಳೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಅಶ್ವವಾಣಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಹಾಗೆಯೇ ನಾವು ಸೂರ್ಯ ದೇವರನ್ನ ಆರಾಧನೆ ಕೂಡ ಮಾಡುವಂಥದ್ದು ಬಹಳ ವಿಶೇಷ. ಹಾಗಾಗಿ ಸೂರ್ಯ ಉಪಾಸನೆಯನ್ನು ಮಾಡೋದು ಹೇಗೆ ಮತ್ತು ಸೂರ್ಯ ದೇವರನ್ನ ಒಲಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಈ ಪ್ರತ್ಯಕ್ಷ ದೇವರು ಅಂದರೆ ಕಣ್ಣಿಗೆ ಗೋಚರತಕ್ಕಂತಹ ದೇವರು ಅಂದರೆ ಅದು ಸೂರ್ಯಮಂಡಲ ಮಧ್ಯಸ್ಥ ಯೈ ನಮಃ ಅನ್ನತಕ್ಕಂಥ ದೇವಿಗೆ ಇನ್ನೊಂದು ಹೆಸರಿದೆ. ಅಂದರೆ ಯಾವುದೇ ದೇವರನ್ನು ನಾವು ಸೂರ್ಯಮಂಡಲದಲ್ಲಿ ಧ್ಯಾನವನ್ನು ಮಾಡಿದಾಗ ಅದು ಶೀಘ್ರ ಫಲಕಾರಿಯಾಗುತ್ತೆ ಅನ್ನತಕ್ಕಂಥದ್ದು. ಅದರಿಂದ ಸೂರ್ಯನ ಉಪಾಸನೆಯನ್ನು ಹೇಗೆ ಮಾಡತಕ್ಕಂಥದ್ದು, ಆರೋಗ್ಯಮಿಚ್ಛೇತ ಭಾಸ್ಕರ ಅಂತೇಳಿ ಹೇಳ್ತಾರೆ. ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಆರೋಗ್ಯ ಆಗಾಗ ಸಮಸ್ಯೆಗೆ ಕಾರಣ ಆಗ್ತಾ ಇರುತ್ತೆ, ಅಂಥವರು ಸೂರ್ಯನ ಉಪಾಸನೆಯನ್ನು ಮಾಡುವುದರಿಂದ, ಅದರಲ್ಲೂ ಮುಖ್ಯವಾಗಿ ಸೂರ್ಯ ನಮಸ್ಕಾರ ಅಂತೇಳಿ ಹೇಳ್ತಾರೆ. ಈ ಸೂರ್ಯ ನಮಸ್ಕಾರ ಇರಬಹುದು, ಜೊತೆಯಲ್ಲಿ ಯೋಗ ಸಾಧನೆಯಲ್ಲಿ ಹಲವು ವಿಧವಾದಂತಹ ಆಸನಗಳಿರ್ಬೋದು, ಇದೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಆದ್ದರಿಂದಲೇ ಸೂರ್ಯ ನಮಸ್ಕಾರವನ್ನು ಮಾಡಿದರೆ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಆಸನಗಳನ್ನು ಮಾಡಿದರೆ ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಅದು ಸಹಜವೂ ಕೂಡ ಹೌದು, ವೈಜ್ಞಾನಿಕವಾಗಿ ನಾವು ಹೇಳಬಹುದು. ಅಂದರೆ ಆರೋಗ್ಯವನ್ನು ಭಾಸ್ಕರ ಕೊಡ್ತಾನೆ ಅಂದರೆ ವ್ಯಾಯಾಮವನ್ನು ಯೋಗ ಸಾಧನೆಯನ್ನು ಮಾಡಬೇಕು ಅಂತೇಳಿ ಅರ್ಥ. ಅದರಲ್ಲೂ ನಮ್ಮ ಶರೀರದಲ್ಲಿರ್ತಕ್ಕಂತಹ ಪಿಂಗಳ ನಾಡಿ ಏನಿದೆ ಅದು ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದರ ಪಿಂಗಳ ನಾಡಿಯಲ್ಲಿ ಏನಾದರೂ ತೊಂದರೆಗಳು ಉಂಟಾಗ ಅದು ಹಲವು ರೀತಿಯ ಆರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ. ಆದ್ದರಿಂದ ಅದು ಪಿಂಗಳ ಮತ್ತು ಸುಷುಮ್ನ ನಾಡಿಯು ಕೂಡ ಸುಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಆರೋಗ್ಯವಾಗಿರಬೇಕಾದರೆ. ಹಾಗೆ ಸೂರ್ಯ ನಮಸ್ಕಾರವನ್ನು ನಾವು ಮಾಡುವುದರಿಂದ ಸೂರ್ಯನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಅದರಿಂದ ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಮಾಡದೇ ಇರತಕ್ಕಂಥವ್ರು ಅದನ್ನು ಅಳವಡಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಅನಾರೋಗ್ಯ ಸಮಸ್ಯೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಹಲವು ವಿಧವಾದಂತಹ ರೋಗಗಳನ್ನು ನಾವು ತಡೆ ಹಿಡಿಯುವುದಕ್ಕೆ ಸಾಧ್ಯ. ಜೊತೆಯಲ್ಲಿ ಪ್ರಾತಃ ಕಾಲದಲ್ಲಿ ಹೇಳ್ತಕ್ಕಂಥದ್ದು, ಪ್ರಾತಃ ಕಾಲದಲ್ಲಿ ನಡಿಗೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಆ ಸೂರ್ಯನ ಏನು ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಗ್ರಹಣ ಮಾಡತಕ್ಕಂಥದ್ದೇ ಪ್ರಮುಖ ಆಗುತ್ತೆ. ಈ ಪ್ರಾತಃ ಕಾಲದಲ್ಲಿ ಅದು ವಿಶೇಷವಾಗಿ ಒಂದು ಈ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರು ಪ್ರಾತಃ ಕಾಲದಲ್ಲಿ ಸೂರ್ಯನ ಕಿರಣವನ್ನು ನಾವು ದರ್ಶಿಸಿದಾಗ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗೆ ಸೂರ್ಯನಿಗೂ ಮತ್ತು ಆರೋಗ್ಯಕ್ಕೂ ಅವಿನಾಭಾವ ಸಂಬಂಧ ಇರುವುದರಿಂದ ಸೂರ್ಯನನ್ನು ನಾವು ವಿಶೇಷವಾಗಿ ಸೂರ್ಯ ನಮಸ್ಕಾರ, ಕೆಲವೊಂದು ಸೂರ್ಯನ ಸಂಬಂಧಪಟ್ಟಂಥ ಅಷ್ಟಕ ಇದೆ, ಸೂರ್ಯ ಮಂತ್ರ ಇದೆ, ಇಂತಹದನ್ನು ಪಠಿಸುವುದರಿಂದಲೂ ಕೂಡ ಜೊತೆಯಲ್ಲಿ ಅಂಥ ಸೂರ್ಯ ಮಂತ್ರಗಳ ಸಹಿತ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಸೂರ್ಯ ಸಂತುಷ್ಟನಾಗಿ ಆ ಮೂಲಕ ಆರೋಗ್ಯವನ್ನು ದಯಪಾಲಿಸ್ತಾನೆ, ಉತ್ತಮವಾದಂತಹ ಜೀವನವನ್ನು ಕರುಣಿಸ್ತಾನೆ ಅಂಥೇಳಿ. ಜೊತೆಯಲ್ಲಿ ಸೂರ್ಯನಿಗೆ ಯಾವುದು ನಿಷಿದ್ಧ. ಇನ್ನು ಸೂರ್ಯ ನಮಸ್ಕಾರ ಭಾಗಮಾಸದಲ್ಲಿ ರಥಸಪ್ತಮಿ ಅಂತ ಬರುತ್ತೆ. ಆ ಸಮಯದಲ್ಲಿ ಸೂರ್ಯನ ಒಂದು ಬಿಂಬವನ್ನು ಆವಾಹಿಸಿ ಮಾಡತಕ್ಕಂಥದ್ದು ಸೂರ್ಯ ಪೂಜೆಯನ್ನು ಮಾಡಬೇಕಾದರೆ, ಜೊತೆಯಲ್ಲಿ ನವಗ್ರಹದಲ್ಲಿ ಸೂರ್ಯ ಬರುತ್ತೆ. ಆ ಸಮಯದಲ್ಲಿ ಸೂರ್ಯನಿಗೆ ಏನನ್ನು ಪೂಜೆ ಮಾಡಬೇಕು, ಯಾವುದರಲ್ಲಿ ಮಾಡಬಾರದು ಅನ್ನತಕ್ಕಂಥ ತಿಳಿದುಕೊಳ್ಳಬೇಕು. ಬಿಲ್ವಪತ್ರ ಎಂದ ಸೂರ್ಯನಿಗೆ ಪೂಜೆಯನ್ನು ಮಾಡಬಾರದು. ಅಂದರೆ ಬಿಲ್ವಪತ್ರೆ ನಿಷಿದ್ಧ ಇರತಕ್ಕಂಥದ್ದು. ಸೂರ್ಯ ಪೂಜೆಯನ್ನು ಮಾಡಬೇಕಾದರೆ ಬಿಲ್ವಪತ್ರೆಯಿಂದ ಹೊರತಾಗಿ ಕೆಂಪು ಪುಷ್ಪಗಳ, ಅದರಲ್ಲೂ ಶ್ರೇಷ್ಠವಾಗಿರತಕ್ಕಂಥದ್ದು ಕಣಗಲೆ ಪುಷ್ಪ, ಕೆಂಪು ಪುಷ್ಪಗಳಿಂದ ಪೂಜೆಯನ್ನು ಮಾಡಿದಾಗ ನಾವು ಜೊತೆಯಲ್ಲಿ ರಕ್ತ ಚಂದನ ಅಂತೇಳಿ ಹೇಳ್ತಾರೆ. ಇದರಿಂದ ಪೂಜೆಯನ್ನು ಮಾಡಿದಾಗ ಶೀಘ್ರವಾಗಿ ಸಂತುಷ್ಟನಾಗ್ತಾನೆ ಅನ್ನತಕ್ಕಂಥದ್ದು. ಅದರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತೆ ಸೂರ್ಯ ನಮಸ್ಕಾರ ನಿಷಿದ್ಧವಾದಂತಹ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡದೇ ಇರತಕ್ಕಂಥದ್ದು. ಅದರಿಂದ ಹೊರತಾಗಿ ಎಲ್ಲ ಪುಷ್ಪಗಳಿಂದ ಪತ್ರಗಳಿಂದ ಪೂಜೆಯನ್ನು ಮಾಡಬಹುದು. ಸೂರ್ಯ ಉಪಾಸನೆಯನ್ನು ನಾವು ವಿಶೇಷವಾಗಿ ಯಾವುದೋ ಯಜ್ಞ ಯಾಗಾದಿಗಳಕ್ಕಿಂತ ಪ್ರತ್ಯಕ್ಷವಾಗಿ ನಮಗೆ ಕಣ್ಣಿಗೆ ಗೋಚರ ಇರುವುದರಿಂದ ನಮಸ್ಕಾರ ಪ್ರಿಯೋ ಭಾನು ಅಂತೇಳಿ ಹೇಳುವುದರಿಂದ ಪದೇ ಪದೇ ನಮಸ್ಕಾರವನ್ನು ಮಾಡಿ ಸೂರ್ಯನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗುವುದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಸರಿ ಗುರುಗಳೇ, ಹಾಗೇನೆ ಈಗ ನವಗ್ರಹ ದೋಷ ಇದ್ದರೆ ನಾವು ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂತ, ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ, ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಈ 9 ಗ್ರಹಗಳಲ್ಲಿ ಸಹಜವಾಗಿ ಯಾವುದೋ ಒಂದು ಗ್ರಹ ಸುಸ್ಥಿತಿಯಲ್ಲಿದ್ದರೆ ಇನ್ನೊಂದು ಇರುವುದಿಲ್ಲ. ಪ್ರತಿಯೊಬ್ಬರ ಜಾತಿಯಲ್ಲಿ ಎಷ್ಟೇ ರಾಜಯೋಗಗಳಿದ್ದರೂ ಏನೋ ಒಂದು ಗ್ರಹ ದೋಷ ಇದ್ದೇ ಇರುತ್ತೆ.
ಆದ್ದರಿಂದ ಅಂತಹ ಗ್ರಹದೋಷವನ್ನು ನಾವು ನಿವಾರಣೆ ಮಾಡಿಕೊಡುವುದಕ್ಕೆ ಚಿಕ್ಕದಾಗಿರ್ತಕ್ಕಂಥ ಪುಟಾಣಿಯಾಗಿರ್ತಕ್ಕಂಥ ಒಂದು ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ 9 ಗ್ರಹಗಳ ಯುಕ್ತವಾದಂತಹ ಮಂತ್ರಗಳು ಏನಾದರೂ ಇದ್ದರೆ ಅದನ್ನು ಪಠಿಸ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ಈ ಸೂರ್ಯನಿಗೆ ಒಂದೇ ಮಂತ್ರ ಅಂತ ನಾವು ಪ್ರತ್ಯೇಕವಾಗಿ ತೆಗೆದುಕೊಂಡಾಗ ಅದು ನೀವು 9 ಹೇಳಲಿ 18 ಮಂತ್ರಗಳ 18 ಲೈನ್ ಆಗಿಬಿಡುತ್ತೆ. ಅಷ್ಟು ಸಮಯ ಯಾರಿಗೂ ಕೂಡ ಇರುವುದಿಲ್ಲ. ಜೊತೆಯಲ್ಲಿ ಕೆಲವೊಂದು ಮಂತ್ರಗಳು ದೀರ್ಘವಾಗಿರ್ತಕ್ಕಂಥ ಮಂತ್ರಗಳಿರುತ್ತೆ. ಅಂತಹ ಮಂತ್ರವನ್ನು ಪಠಿಸುವುದಕ್ಕಾಗುವುದಿಲ್ಲ ಅನ್ನತಕ್ಕಂಥದ್ದು ಈ ಕಾಲದ ಸಮಸ್ಯೆಯಿಂದ ಹೇಳ್ತಾ ಇರ್ತಾರೆ. ಅದರಿಂದ ಯಾವುದೇ ಗ್ರಹ ಚೆನ್ನಾಗಿರದೇ ಇರಲಿ, ರಾಜಯೋಗ ಇರಲಿ ಅಥವಾ ಅವಯೋಗಗಳು ಇರಲಿ, ಯಾವುದೇ ಇದ್ದರೂ ಕೂಡ ನಮ್ಮ ಒಂದು ಜೀವನ ಸುಸ್ಥಿತಿಯಲ್ಲಿ ಇರುವುದಕ್ಕೆ ಇನ್ನಿತರ ಗ್ರಹಗಳ ಒಂದು ದೋಷದಿಂದ ಹಲವು ರೀತಿಯ ಸಮಸ್ಯೆಗಳು ಬರ್ತಾ ಇದ್ದರೆ ಅಂತಹ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಈ 9 ಗ್ರಹಗಳ ಒಂದು ಒಟ್ಟಿಗೆ ಇರತಕ್ಕಂತಹ ಈ ಮಂತ್ರವನ್ನು ಪಠಿಸುವುದರಿಂದ ಅಂತಹ ನವಗ್ರಹ ದೋಷ ಪರಿಹಾರ ಆಗುತ್ತೆ. ಯಾವುದೊಂದು ಗ್ರಹ ದೋಷ ಯಾವುದೇ ಇರಲಿ ಅಥವಾ ಇಲ್ಲದೇ ಇರಲಿ ಅಂತಹ ದೋಷ ನಿವಾರಣೆ ಆಗುತ್ತೆ. ಆ ಮಂತ್ರ ಈ ರೀತಿಯಾಗಿ ಇದೆ: ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅನ್ನತಕ್ಕಂಥದ್ದು. ಇನ್ನೊಮ್ಮೆ ಹೇಳುತ್ತೇನೆ: ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅನ್ನತಕ್ಕಂತಹ ಈ ಮಂತ್ರ. ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ 108ಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಯಾಕೆ 108 ಹೇಳ್ತೀವಿ ಅಂದರೆ 27 ನಕ್ಷತ್ರಗಳು ಇರತಕ್ಕಂಥದ್ದು. 27 ನಕ್ಷತ್ರಗಳಿಗೆ 4 ಪಾದ ಇರುತ್ತೆ. ಅದೆಲ್ಲ ಒಟ್ಟಿಗೆ ಸೇರಿಸಿದರೆ 108 ಆಗುತ್ತೆ. ಅದರಿಂದ ಯಾವುದೇ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಾರೆ. ಅಂತಹ ನಕ್ಷತ್ರ ದೋಷ ನಿವಾರಣೆ ಆಗತಕ್ಕಂತಹ ಒಂದು ವಿಶೇಷವಾದ ಶಕ್ತಿಯೂ ಕೂಡ 108 ಬಾರಿ ಪಠಿಸುವುದರಿಂದ ಉಂಟಾಗುತ್ತೆ. ಅದಕ್ಕೆ 108ಕ್ಕೆ ಅಷ್ಟೋತ್ತರ ಶತ ಯಾವುದೇ ಒಂದು ಅಷ್ಟೋತ್ತರಗಳನ್ನು ನೋಡಿ, ಯಾವುದೇ ದೇವಕ್ಕೆ ಸಂಬಂಧಪಟ್ಟ 108 ಇರುತ್ತೆ. ಅದರಿಂದ 108 ಬಾರಿ ಪಠಿಸ್ತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಇನ್ನೂ ನವಗ್ರಹ ಒಂದು ದೋಷದಿಂದ ಹಲವು ರೀತಿಯಾದಂಥ ಸಮಸ್ಯೆಗಳು ಇರುತ್ತೆ. ಕೆಲವರಿಗೆ ಆರೋಗ್ಯ ಸಮಸ್ಯೆ, ಕೆಲವರಿಗೆ ಆರ್ಥಿಕ ಸಮಸ್ಯೆ, ಕೆಲವರಿಗೆ ಕೌಟುಂಬಿಕ ಸಮಸ್ಯೆ, ಈ ರೀತಿಯಾಗಿ ಒಂದು ನವಗ್ರಹಗಳ ಒಂದು ದುಸ್ಥಿತಿಯಲ್ಲಿ ಇದ್ದಾಗ ಮಾರಕವಾಗಿ ಪರಿಣಮಿಸಿ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣ ಆದಾಗ ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಮತ್ತು ಗೋಧೂಳಿ ಸಂಧ್ಯಾಕಾಲದಲ್ಲಿ ಈ ಸೂರ್ಯನ ಮಂತ್ರವನ್ನು 108 ಬಾರಿ ಅಥವಾ ಇನ್ನೂ ಹೆಚ್ಚು ಸಮಸ್ಯೆ ಇದ್ದಾಗ ಒಂದು 333,000 ಬಾರಿ ಪಠಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಕಂಟಕಗಳು ಅಂತೇನಲ್ಲಿ ಇರುತ್ತೆ. ಅಂದರೆ ಕುಜ ರಾಹು ಅದು ಒಂದು ಸಂಧಿಕಾಲ, ರಾಹು ಬೃಹಸ್ಪತಿ ಇದು ಸಂಧಿಕಾಲ, ಶುಕ್ರ ಮತ್ತು ಆದಿತ್ಯ ದಶಾ ಬದಲಾವಣೆ ಆಗತಕ್ಕಂತಹ ಸಂದರ್ಭದಲ್ಲಿ ಇಂತಹ ಕೆಲವೊಂದು ಕೆಟ್ಟ ಸಂದರ್ಭ ಕಂಟಕದ ಸಂದರ್ಭದಲ್ಲಿಯೂ ಕೂಡ ಇದನ್ನು ಹೆಚ್ಚು ಸಂಖ್ಯೆಯಲ್ಲಿ ಅಂದರೆ ಆ ನಿರ್ದಿಷ್ಟವಾದಂತಹ ಕಂಟಕಗಳು ಮುಂದೆ ಏನೋ ಒಂದು ಕೆಟ್ಟ ಸಂಭವಿಸುತ್ತೆ ಅನ್ನತಕ್ಕಂಥದ್ದೇ ಕಂಟಕ ಅಂತೇಳಿ ನಾವು ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಂತೆಯೇ ಮಾಡಬೇಕಾಗತ್ತೆ. 14,000 ಜಪ ಇರ್ಬೋದು, 15,000 ಗುರು ಜಪವನ್ನು ಮಾಡತಕ್ಕಂಥ ಹೀಗೆಲ್ಲ ಹೇಳಿದ್ದಾರೆ. ಅಂತಹ ಜಪವನ್ನು ಪ್ರತ್ಯೇಕವಾಗಿ ಮಾಡಬೇಕಾಗುತ್ತೆ. ಇದೇ ಎಲ್ಲದಕ್ಕೂ ಕೂಡ ಅಲ್ಲ, ಆದರೆ ಪ್ರತಿನಿತ್ಯವೂ ಕೂಡ ನಾವು ಪಠಿಸ್ತಕ್ಕಂತಹದ್ದು ಈ ನವಗ್ರಹ ದೋಷ ಏನೋ ಒಂದು ಇರುತ್ತಲ್ಲ ಅಂತಹದಕ್ಕೆ ಈ ಮಂತ್ರ ಒಳ್ಳೆಯದು. ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಕೆಲವೊಂದು ಸಂಧಿಕಾಲಗಳು ಕೆಟ್ಟ ಕಾಲಗಳು ಇದ್ದಾಗ ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಮಂತ್ರಗಳಿಂದಲೇ ಅಷ್ಟು ಸಂಖ್ಯೆ ಅಂದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ರೀತಿಯಲ್ಲಿ ಆ ಜಪವನ್ನು ಮಾಡಿ ಅಥವಾ ಮಾಡಿಸಿ ಆ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ಹವನಗಳನ್ನು ಆಚರಿಸಿಕೊಂಡು ಗ್ರಹದೋಷವನ್ನು ನಾವು ನಿವಾರಣೆ ಮಾಡಿಕೊಳ್ಳಬೇಕಾಗತ್ತೆ. ಅದಕ್ಕೆಲ್ಲ ಇಷ್ಟೇ ಸಂಖ್ಯೆಯಲ್ಲಿ ಇಂತಹ ದ್ರವ್ಯಗಳಿದ್ದಲೇ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದನ್ನು ನಾವು ವಿಶೇಷ ಸಂದರ್ಭದಲ್ಲಿ ಅದನ್ನು ಅನುಸರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈ ನವಗ್ರಹ ದೋಷ ಪರಿಹಾರವನ್ನು ಮಾಡುವುದಕ್ಕೆ ಈ ಮಂತ್ರವನ್ನು ಪಠಿಸಿದರೆ ಸಾಕು. ಇದು ಪ್ರತಿನಿತ್ಯವೂ ಕೂಡ ಶುಚಿರ್ಭೂತರಾಗಿ ಯಾವ ಸಮಯದಲ್ಲಿ ಹೇಗಿರಬಹುದು, ಸ್ನಾನ ಮಾಡಬೇಕಾ ಮಾಡಬಾರ್ದು ಅನ್ನತಕ್ಕಂಥ ಗೊಂದಲ ಇರುತ್ತೆ. ಯಾವುದೇ ಮಂತ್ರವನ್ನು ಪಠಿಸಬೇಕಾದರೆ ಶುಚಿರ್ಭೂತರಾಗಿ ನಿತ್ಯಕರ್ಮ ಪ್ರಾತಃ ಕಾಲದಲ್ಲಿ ಪಠಿಸ್ತಕ್ಕಂಥದ್ದು ಹೆಚ್ಚು ಫಲವನ್ನು ಕೊಡುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ಇರತಕ್ಕಂತಹ ವಾತಾವರಣ ಏನಿದೆ ಅದು ದೇವರ ಕಾರ್ಯಕ್ಕೆ ಮೀಸಲಾಗಿರ್ತಕ್ಕಂತಹ ಸಮಯ. ಅದರಿಂದ ಈ ನವಗ್ರಹ ಮಂತ್ರವನ್ನು ಕೂಡ ಆ ಸಮಯದಲ್ಲಿ ಪಠಿಸುವುದರಿಂದ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ, ನವಗ್ರಹ ದೋಷ ನಿವಾರಣೆಯನ್ನು ಮಾಡುತ್ತೆ ಅಂಥೇಳಿ ಹೇಳ್ಬೋದು. ಸರಿ ಗುರುಗಳೇ, ಅದೇ ರೀತಿಯಾಗಿ ನವಗ್ರಹವನ್ನು ನಾವು ಮುಟ್ಟಬಾರದು ಅಥವಾ ಮುಟ್ಟಿ ನಮಸ್ಕಾರ ಮಾಡಬಾರದು ಅನ್ನುವಂಥದ್ದು ಹೇಳ್ತಾರೆ. ಇದರ ಬಗ್ಗೆ ತಾವು ಹೇಳೋದಾದರೆ? ಈ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ನವಗ್ರಹ ವಿಗ್ರಹಗಳು ಇರುತ್ತೆ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಒಂದೊಂದು
ದೇವತಾ ಉಪಾಸನೆಗೆ ಒಂದೊಂದು ಕ್ರಮ ಇರುತ್ತೆ. ಅದರಲ್ಲಿ 9 ಗ್ರಹಗಳ ವಿಚಾರವನ್ನು ನಾವು ತೆಗೆದುಕೊಂಡಾಗ ಯಾವ ರೀತಿಯಾಗಿ ಜಪವನ್ನು ಮಾಡಬೇಕು, ಹೇಗೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು, ಯಾವ ಗ್ರಹಕ್ಕೆ ಯಾವ ರೀತಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತೇಳಿ ಕೂಡ ಹೇಳಿದ್ದಾರೆ. ಅದರಿಂದ ಯಾವುದೇ ವಿಗ್ರಹವನ್ನಾದರೂ ಕೂಡ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಬಾರದು. ಅದೇ ನಿಯಮ ಇಲ್ಲಿ ನವಗ್ರಹ ವಿಗ್ರಹಗಳನ್ನು ಕೂಡ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಸೂಕ್ತ ಅಲ್ಲ, ಶಾಸ್ತ್ರಬದ್ಧ ಅಲ್ಲ. ಆದ್ದರಿಂದ ದೂರದಲ್ಲಿಯೇ 9 ಪ್ರದಕ್ಷಿಣೆಯನ್ನು ಮಾಡಿ ಆ ಮೂಲಕ ರಾಹುಕೇತುಗೆ ಅಪ್ರದಕ್ಷಿಣವಾಗಿ ಮಾಡತಕ್ಕಂತಹ ಕೆಲವೊಂದು ಕ್ರಮ ಇದೆ. ಈ ರೀತಿಯಾಗಿಯೇ ಮಾಡಿ ದೂರದಲ್ಲಿಯೇ ನಮಸ್ಕಾರವನ್ನು ಮಾಡಬೇಕೇ ಹೊರತು ನವಗ್ರಹಗಳನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಶಾಸ್ತ್ರಬದ್ಧ ಅಲ್ಲ ಅಂತೇಳಿ ಹೇಳಬೇಕಾಗುತ್ತೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಕುಲದೇವರ ಆರಾಧನೆಯನ್ನು ಹೇಗೆ ಮಾಡೋದು, ಹಾಗೆ ಮುಕ್ಕೋಟಿ ದೇವರುಗಳು ಏನು ಇದ್ದಾರೆ ಆ ದೇವರುಗಳನ್ನು ಉಳಿಸಿಕೊಳ್ಳೋದು ಹೇಗೆ, ಮತ್ತು ನವಗ್ರಹ ದೋಷಕ್ಕೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೋಬೇಕು, ನವಗ್ರಹಕ್ಕೆ ನಾವು ಯಾವ ರೀತಿಯಾಗಿ ಸುತ್ತನ್ನು ಹಾಕಬೇಕು, ಬಹಳ ವಿಶೇಷವಾಗಿ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪ್ರೀತಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವವಾಣಿ ವಿಶೇಷ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.